ದಸರಾ ಅಂದರೆ ಎಲ್ಲರೂ ಯುವ ದಸರಾ ಮಾಡ್ತಾರೆ, ಯುವ ಸಂಭ್ರಮ ಮಾಡ್ತಾರೆ, ಪ್ರತಿಯೊಂದು ದಸರಾ ಮಾಡ್ತಾರೆ, ಕೃಷಿ ಮೇಳ ಇದೆಲ್ಲ ಮಾಡ್ತಾರೆ. ಈ ವಿಚಾರದಲ್ಲಿ ಯಾಕೆ ಮೈಸಾ ದಸರಾ ವಿಷಯ? ಮೈಸೂರು ವಿಚಾರ ಈಗ ಮೈಸಾ ದಸರಾ ಅನ್ನೋದೇನಾಗಿದೆ, ಸಾಂಸ್ಕೃತಿಕ ನಗರದಲ್ಲಿ ಸುಮಾರು ವರ್ಷಗಳಿಂದ ಈ ಮೈಸಾ ದಸರಾ ನಡೀತಾ ಇದೆ. ಈ ಮೈಸಾ ದಸರಾ ಅಂದ ತಕ್ಷಣ ಜನರಿಗೆ ಏನಾಗ್ಬಿಡುತ್ತೆ ಅಂತ ಅಂದರೆ, ಏನಪ್ಪ ಇವರು ಚಾಮುಂಡೇಶ್ವರಿ ವಿರುದ್ಧ ಹೋಗ್ಬಿಡ್ತಾ ಇದ್ದಾರೆ, ಹಿಂದೂ ಧರ್ಮದ ವಿರುದ್ಧ ಹೋಗ್ಬಿಡ್ತಿದ್ದಾರೆ, ಧಾರ್ಮಿಕ ಭಾವನೆಗೆ ಧಕ್ಕೆ ತಂದುಬಿಡ್ತಿದ್ದಾರೆ, ಶಾಂತಿ ಭಂಗ ಮಾಡಿಬಿಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವರು ಬೆಂಕಿ ಹಚ್ತಕ್ಕಂಥವ್ರು ಇದ್ದಾರೆ. ಬಟ್ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಮೈಸೂರಿನ ಮಹಾರಾಜರು ಅಥವಾ ದೊಡ್ಡ ದೇವರಾಜ ಒಡೆಯರು ಅಥವಾ ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಏನು ಮೈಸೂರು ಸಂಸ್ಥಾನದ ಆಳ್ವಿಕೆ ಬಂತು, ಆ ಕಾಲದಲ್ಲೇ ಈ ಮಹಿಷಾಸುರನನ್ನು ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷ ಮಹಿಷಾಸುರನ ಹೆಸರಿನಲ್ಲಿ ಮಹಿಷಮಂಡಲಾಧೀಶ್ವರ ಬಹುಪರಾಕ್, ಮಹಿಷಮಂಡಲಾಧೀಶ್ವರ ಬಹುಪರಾಕ್ ಅಂತ ಅವರ ಸಿಂಹಾಸನಕ್ಕೆ ಹೋಗುವಾಗ ಘೋಷಣೆಗಳನ್ನ ಕೂಗಿಸ್ತಾಯಿದ್ರು. ಸ್ವತಃ ಮೈಸೂರು ಅರಮನೆಯಲ್ಲಿ ಕೋಣನ ಕೊಂಬುಗಳು ಅರಮನೆ ಮೇಲ್ಗಡೆ ಅದಕ್ಕೆ ಚಿಹ್ನೆಯನ್ನಾಗಿ ಬಳಸ್ಕೊಂಡಿದ್ದಾರೆ. ನಾವು ಹೇಳ್ತಾ ಇರೋದು, ಇಷ್ಟು ಜನಸಾಮಾನ್ಯರ 46 ಕೋಟಿ ದುಡ್ಡನ್ನು ಖರ್ಚು ಮಾಡಿ ಸರ್ಕಾರ ದಸರಾ ಮಾಡ್ತಿರಲ್ಲಪ್ಪ, ಯುವ ದಸರಾ, ಯುವ ಸಂಭ್ರಮ, ಅದೆಂತೆಂಥದೋ ಸಂಭ್ರಮ, ಏನೇನೋ ಮಾಡ್ತೀರಿ. ಮಹಿಷಾಸುರನ ಯಾಕೆ ಮೂಲಪುರುಷ, ಮೈಸೂರಿನ ಮೂಲಪುರುಷ, ಆದಿಪುರುಷ, ಮೂಲ ನಿವಾಸಿಗಳ ಮಹಾ ಸಂಸ್ಕೃತಿ ಉಳಿಸ್ತಂಥ ಒಬ್ಬ ಮೂಲಪುರುಷನಿಗೆ ಒಂದು ಸ್ಮರಣೆ ಮಾಡೋಕ್ಕೆ ಏನು ಕಷ್ಟ ನಿಮಗೆ? ಮೈಸೂರು ಸ್ಯಾಂಡಲ್ ಸೋಪ್ ಮೇಲೆ ಮಹಿಷಾಸುರನ ಹಾಕತ್ತೀರಿ, ಅಡ್ವರ್ಟೈಸ್ಮೆಂಟ್ಗಳ ಮೇಲೆಲ್ಲ ಮಹಿಷಾಸುರನ ಹಾಕತ್ತೀರಿ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮಹಿಷಾಸುರನ ಬಳಸ್ತೀರಿ. ನೀವು ಯಾಕೆ ಮಹಿಷಾಸುರನ ಕಂಡು ಇಷ್ಟು ಭಯ ನಿಮಗೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಜೊತೆಗೆ ಸರ್ಕಾರದವರು ಓಟಿನ ರಾಜಕಾರಣ ಏನೋ ಗೊತ್ತಿಲ್ಲ, ಅವ್ರಿಗೆ ಏನೋ ನಮಗೆ ಹಿಂದುತ್ವ ವರ್ಸಸ್ ಬೇರೆ ಬೇರೆ ಆಗ್ಬಿಡುತ್ತೆ ಅಂತಲೇನೋ ಅವರು ಗಾಬರಿ ಪಟ್ಕೊಂಡು ಅದಕ್ಕೆ ಅಡಚಣೆ ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ನಾನು ಕೇಳ್ತೇನೆ, ಜನರ ಭಾವನೆಗೆ ಸಂವಿಧಾನದ ಪ್ರಕಾರ ಯಾವ್ಯಾವ ಜನರ ಭಾವನೆ ಇದೆ ಆ ಭಾವನೆ ಗೌರವಿಸ್ಬೇಕಲ್ವ? ಆ ಗೌರವ ಕೊಟ್ಟು ಅವರ ಆಚರಣೆಗಳು, ಅವರ ಹಬ್ಬ ಅವ್ರ ವೈಯಕ್ತಿಕ ಅಲ್ವಾ? ಅದನ್ನು ಯಾಕೆ ಇವರು 144 ಮಾಡೋದು ಮತ್ತು ಅದಕ್ಕೆ ತಡೆ ಒಡ್ಡೋದು ಕೆಲಸ ಸರ್ಕಾರ ಏನಕ್ಕೆ ಮಾಡ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾವಂತೂ ಬಿಟ್ಟಿಲ್ಲ. ಈಗ ಹೋದ್ರೀಗ ಮಹಿಳಾ ದಸರಾನು ಕೂಡ ಆಗ್ತಿದೆ, ಮಹಿಳೆಯರ ಮೇಲೆ ಹೆಚ್ಚು ದೌರ್ಜನ್ಯನೂ ಕೂಡ ಆಗ್ತಾ ಇದೆ. ಹೌದು, ಏನಾಗಿದೆ, ಮಹಿಳಾ ದಸರಾ ಅಂತ ಏನು ಇವರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಮಹಿಳೆಯರ ಮೇಲೆ ದಿನನಿತ್ಯ ದಬ್ಬಾಳಿಕೆ ಅತ್ಯಾಚಾರಗಳು ನಡೀತಾ ಇದೆ. ನಾವು ತೋರಿಕೆಗೋಸ್ಕರವಾಗೋ ಒಂದು ದಿನದ ವಿಚಾರ ಸಂಕಿರಣಕ್ಕೋ ಅದನ್ನು ಸೀಮಿತಗೊಳಿಸೋದ್ರಲ್ಲಿ ಏನೂ ಪ್ರಯೋಜನ ಬರೋದಿಲ್ಲ. ಶಾಶ್ವತವಾಗಿ ಮಹಿಳಾ ಪರವಾದಂಥ ಧ್ವನಿ, ಮಹಿಳಾ ಪರವಾದಂಥ ಕಾರ್ಯಕ್ರಮ, ಮಹಿಳೆಯರ ವಿಮೋಚನೆ, ಮಹಿಳೆಯರಿಗೆ ಅವ್ರಿಗೆ ಆದಂಥ ಅಭಿವೃದ್ಧಿಗೆ ಒಂದಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡೆ ಅದು ಸಕ್ಸಸ್ ಆಗ್ತದೆ. ಇಂಥ ದಸರಾ ಟೈಮಲ್ಲಿ ಮಹಿಳಾ ದಸರಾ, ರೈತ ದಸರಾ, ಇನ್ನು ತೋರಿಕೆಗೆ ಎಲ್ಲ ಸೇರ್ತಾರಲ್ಲ, ಹಂಗಾಗಿ ಎಲ್ಲರ ಹೆಸರಲ್ಲೂ ಒಂದು ದಸರಾ ಮಾಡುವ ಅಂತ, ಮೈಸೂರಿನ ಹೆಸರಲ್ಲೂ ಮಾಡ್ರಪ್ಪ ಅಂತ ನಾವು ಒತ್ತಾಯ ಆಗ್ತಾಯಿದ್ದೀವಿ. ಈ ವಿಚಾರ ಬರೀಗ ರಾಜ್ಯದಲ್ಲೆಡೆ ಒಂದು ದೊಡ್ಡ ಸುದ್ದಿ ಆಗ್ತಿದೆ, ಜಾತಿ ಗಣತಿ. ಹಳೆಯ ಮಠದಿಷ್ಟ ಕೆಲವು ರಾಜಕಾರಣಿಗಳು ಕೂಡ ಹೇಳ್ತಿದ್ದಾರೆ, ಈ ಧರ್ಮ ಹಿಂದೂ ಧರ್ಮನ ಬಳಸಿ ಅನ್ನೋದು. ಈ ವಿಚಾರವಾಗಿ ನೀವೇನು? ನನಗೆ ಈಗ ಏನು ಹಿಂದುಳಿದ ವರ್ಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಂದಿದೆ, ಈ ಒಂದು ವಿಷಯದಲ್ಲಿ ಭಾಳ ಪರಿಪೂರ್ಣವಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಏನು ಸೆನ್ಸಸ್ ಮಾಡ್ತಾಯಿದ್ದಾರೆ, ಜನಗಣತಿ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವರು ನಮ್ಮ ಜನ ಭಾಳ ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಒಳಗಡೆ ಉಪಜಾತಿ ಬಂದಾಗ ಅವ್ರೇನು ಉಪಜಾತಿ ಬರೆಸ್ತಾ ಇದ್ರೋ, ಏಕೆ ಎಡಿ ಎ ಬಿಟ್ಟು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಬಿಟ್ಟು ಪರಿಶಿಷ್ಟ ಜಾತಿ ಒಳಗಿರ್ತಕ್ಕಂತಹ ಮಾದಿಗ ಸಮುದಾಯ ಆಗಿರಲಿ ಅಥವಾ ವಲಯ ಸಮುದಾಯ ಆಗಿರಲಿ, ಮಾದಿಗ ಅಂತ ಬರೆಸಲಿ, ಇವರು ವಲಯ ಅಂತ ಬರೆಸಲಿ, ಏನು ತೊಂದರೆ ಏನಾಗಲ್ಲ. ಧರ್ಮದ ಕಾಲಂ ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬೌದ್ಧ ಧರ್ಮ ಕೊಟ್ಟಿದ್ದಾರೆ. ಬೌದ್ಧ ಧರ್ಮಕ್ಕೆ ಹೋಗೋದ್ರಿಂದ ಸಮಾನತೆ, ಮೈತ್ರಿ, ಭಾತೃತ್ವ ಇದೆ. ಹಾಗಾಗಿ ನಾವು ಬೌದ್ಧ ಧರ್ಮ ಅಂತಲೇ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೇವೆ. ಧರ್ಮ ಅವ್ರ ವೈಯಕ್ತಿಕ ವಿಷಯ, ಅದು ಒತ್ತಡ ಹೇಳ್ತಿರಲಿಲ್ಲ ನಾವು. ಬಾಬಾ ಸಾಹೇಬರ ಋಣ ನಮ್ಮ ಮೇಲಿದೆ, ಹಂಗಾಗಿ ಬೌದ್ಧ ಧರ್ಮ ಬರೀರಿ ಅಂತ ಹೇಳ್ತಾ ಇದ್ದೀವಿ. BJP ಕೆಲವು ನಾಯಕರು ಹೇಳಿದ್ದಾರೆ, ಯಾರಾದರೂ ಅಷ್ಟೇ ಈ ಥರ ಕಮ್ಯುನಿಟಿಯವ್ರು ಬಂದರೆ ಹಿಂದೂ ಧರ್ಮ ಅಂತ ಬರೆಸಿ ಅಂತ ಹೇಳಿದ್ದಾರೆ. ಛಲವಾದಿ ನಾರಾಯಣ ಏನಾಗಿದೆ, ಹಿಂದೂ ಧರ್ಮ ಅಂತ ಯಾಕೆ ಅವರು ಬರೆಸ್ತಾ ಇದ್ದಾರೆ ಅಂತ ಅಂದರೆ, ಒಂದು ಬಂಧುತ್ವ ಇದ್ದರೆ ಹಿಂದುತ್ವ ಬರೀಬೋದು. ಬಂಧುತ್ವನೇ ಇಲ್ಲದೆ ಆದಮೇಲೆ ಹಿಂದೂ ಧರ್ಮದಲ್ಲಿ ಏನಿದೆ, ತಾರತಮ್ಯ ಇದೆ, ಅಸ್ಪೃಶ್ಯತೆ ಇದೆ, ಅಸಮಾನತೆ ಇದೆ ಅಂತೇಳಿ ಅವತ್ತಿನ ಕಾಲಕ್ಕೆ ಬಾಬಾ ಸಾಹೇಬರು ಹಿಂದೂ ಧರ್ಮ ಇದು ಪರಿಶುದ್ಧತೆ ಆಗಲ್ಲ ಇದು ಅಂತೇಳಿ ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೆ. ಸೊ ಹಂಗಾಗಿ ನಾವು ಶೋಷಿತ ಸಮುದಾಯದವರು, ಅಂದರೆ ಬರೀ ಬಲಗೈ ಎಡಗೈ ಅಂತೇನಿಲ್ಲ, ಶೋಷಿತ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಯಾರು ಅಂಬೇಡ್ಕರ್ ಮೇಲೆ ಗೌರವ ಇಟ್ಕೊಂಡಿದ್ದಾರೆ, ಯಾರು ಸಂವಿಧಾನವನ್ನು ಪ್ರೀತಿಸ್ತಾರೆ, ಅವರೆಲ್ಲರೂ ಬೌದ್ಧ ಅಂತ ಬರ್ಕೊಂಡ್ರೆ ಏನೂ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಸನ್ಮಾನ್ಯ
ನರೇಂದ್ರ ಮೋದಿಜಿಯವರೇ ಈ ಕ್ಯಾಬಿನೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಂದು ಅಮೆಂಡ್ಮೆಂಟ್ ಮಂಡಿಸಿದ್ದಾರೆ. ಏನದು ಅಂದರೆ ಕ್ರೈಸ್ತ ಮತ್ತು ಮುಸ್ಲಿಂ ಧರ್ಮವನ್ನು ಹೊರತುಪಡಿಸಿ ದಲಿತರು, ಬೌದ್ಧ, ಸಿಖ್ ಯಾವುದೇ ಧರ್ಮಕ್ಕೆ ಹೋದ್ರೂ ಅವರ ಮೀಸಲಾತಿಗೆ ತೊಂದರೆ ಆಗೋದಿಲ್ಲ, ಅಡ್ಡಿ ಇಲ್ಲ ಅಂತ ಅವರೇ ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದಾರೆ. ಹಂಗಾಗಿ ಬೌದ್ಧ ಧರ್ಮ ಬರೆಸ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.